ಐ ಆಮ್ ವೆರಿ ಶ್ಯೂರ್. ಬಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಎನ್ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು. ಯಾರೇ ಈ ರೀತಿ ಮಾಡಿದ್ರೆ ದಿಸ್ ವಿಲ್ ಬಿ ಶಾಟ್ ಡೆಡ್. ಅಲ್ರಿ ಎನ್ಕೌಂಟರ್ ತಂದ್ಬಿಟ್ರೆ ಆಯ್ತಲ್ಲ, ಬುಲ್ಡೋಸರ್ ಹಾಕ್ಬೇಕು. ಬುಲ್ಡೋಸರ್ ಮನಿ ಮೇಲೆ ಹೊಡೆಯಕ್ ಬರ್ಬೇಕಲ್ಲ. ಇದು ಒಂದು ಅಮಾನ್ಯ ಕೃತ್ಯ ಇದೆ. ಒನ್ ಆಫ್ ದ ಮೋಸ್ಟ್ ಇನ್ಹ್ಯೂಮನ್ ಇನ್ಸಿಡೆಂಟ್ ಇದು ಆಗಬಾರ್ದು. ಎಲ್ಲೇ ಯಾವುದೇ ಒಂದು ಸಮಾಜದಲ್ಲಿ, ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಇಂಥದ್ದು ಆಗಬಾರ್ದು. ವಿಶೇಷವಾಗಿ ಇದು ಒಂದು ಇನ್ಹ್ಯೂಮನ್ ಆಕ್ಟ್ ನ ನಾನು ವೈಯಕ್ತಿಕವಾಗಿ ಖಂಡನೆ ಮಾಡ್ತೀನಿ. ಸರ್, ಇದು ಲವ್ ಜಿಹಾದ್ ಅಂತ ಶ್ರೀರಾಮ್ ಸೇನೆ ಪ್ರಹ್ಲಾದ್ ಜೋಶಿ ಅವರು ಅದನ್ನೇ ಹೇಳಿದ್ದಾರೆ. ಈ ತರ ಉದಾಹರಣೆಗಳು ನಾನು ಬಹಳ ಕೊಡಬಹುದು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಈ ತರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು. ಇದರಲ್ಲಿ ಅವರು ಬೇರೆ ರೀತಿಯಾದಂತಹ, ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ. ಈಗ ಅದನ್ನ ನಾನು ವಿಶ್ಲೇಷಣೆ ಮಾಡಿ ಬೈಫಿಕೇಶನ್ ಮಾಡಕ್ ಹೋಗೋದಿಲ್ಲ. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು. ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ರೆ ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಲೆಟ್ ಅಸ್ ನಾಟ್ ಬ್ಲೇಮ್ ಎನಿಬಡಿ. ಇಫ್ ಯು ಹ್ಯಾವ್ ಗಾಟ್ ಗಟ್ಸ್, ಇಫ್ ಯು ಹ್ಯಾವ್ ಗಾಟ್ ಅ ಪೊಲಿಟಿಕಲ್ ವಿಲ್, ಲೆಟ್ ಅಸ್ ಆಲ್ ಅಡ್ರೆಸ್ ದ ಇಶ್ಯೂ ಅಂಡ್ ಸಿ ಟು ದಟ್. ಲೆಟ್ ಅಸ್ ಹ್ಯಾವ್ ಗೆಟ್ ಒಂದು ರೂಲೇ ತರಬೇಕಲ್ಲ. ಬ್ಯಾಲೆನ್ಸಿಂಗ್ ಮಾಡೋದ್ರಲ್ಲೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಗಾಂಜಾ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಪ್ರಕರಣಗಳು ಮರುಕಳಿಸ್ತಿರೋದ್ರಿಂದ ಈ ತರದ್ದು. ಹೌದ್ರಿ, ಡ್ರಗ್ಸ್ ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನಾನು ಕೊಡಬಾರ್ದಂತಿದ್ದೆ. ಡ್ರಗ್ಸ್ ಶಿವನಿಮ್ಸ್ ತಡೆಯಪ್ಪ, ಆಯ್ತು. ಡ್ರಗ್ಸ್ ಬರ್ಲಿಕ್ಕೆ ಅಲ್ಲ, ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ, ಪೋರ್ಟ್ಲಿಂದ ಕೂಡ ಡ್ರಗ್ಸ್ ಬರ್ತದೆ. ಸೊ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಡ್ರಗ್ಸಿಗೆ ಕನೆಕ್ಟ್ ಮಾಡಿ ಮಾತನಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಸರಿಯಲ್ಲ. ಅದು ಇವಾಗಲ್ಲ, ಬಹಳ ದಿವಸ ಅಡ್ರೆಸ್ ಮಾಡ್ತಾ ಇದೀವಲ್ಲ. ಇಟ್ಸ್ ಎ ಯೂನಿವರ್ಸಲ್ ಥಿಯರಿ ಇದೆ. IPL ಬೆಟ್ಟಿಂಗ್ ಥಿಯರಿ ಇದೆ, ಡ್ರಗ್ಸ್ ಇದಾವೆ. ಅದಕ್ಕೆ ಲಿಂಕ್ ಮಾಡೋದು ಬೇಡ. ಲೆಟ್ ಅಸ್ ನಾಟ್ ಡೈವರ್ಟೆಡ್. ಐ ಆಮ್ ವೆರಿ ಶ್ಯೂರ್. ಬಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಎನ್ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು. ಯಾರೇ ಈ ರೀತಿ ಮಾಡಿದ್ರೆ ದಿಸ್ ವಿಲ್ ಬಿ ಶಾಟ್ ಡೆಡ್. ಅಲ್ರಿ ಎನ್ಕೌಂಟರ್ ತಂದ್ಬಿಟ್ರೆ ಆಯ್ತಲ್ಲ, ಬುಲ್ಡೋಸರ್ ಹಾಕ್ಬೇಕು. ಬುಲ್ಡೋಸರ್ ಮನಿ ಮೇಲೆ ಹೊಡೆಯಕ್ ಬರ್ಬೇಕಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಕಾರಣದಿಂದಾಗಿ ಆರೋಪಿಗಳಿಗೆ ಪ್ರಚೋದನೆ ಸಿಗ್ತಾ ಇದೆ, ತುಷ್ಟೀಕರಣ. ಅಲ್ರಿ ಈಗ ನಾನೀಗ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಬಿಡ್ಬೋದು, ಕೊಟ್ಟರೆ ಸರಿ ಆಗೋದಲ್ಲ. ಬಂದ್ರೆ ಇನ್ಸಿಡೆಂಟ್ ಬೇರೆ ಇದೆ. ಈ ಇನ್ಸಿಡೆಂಟ್ಗಿಂತ ಜಾಸ್ತಿ ಇದನ್ನ ಪೊಲಿಟಿಸೈಸ್ ಮಾಡಬೇಕೆಂಬ ಉದ್ದೇಶ ಇದೆ. ಇನ್ಸಿಡೆಂಟ್ ಇರತಕ್ಕಂಥದ್ದು ವಿ ಶುಡ್ ಹ್ಯಾವ್ ಫೀಲಿಂಗ್ ಫಾರ್ ದಟ್ ಫ್ಯಾಮಿಲಿ. ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು. ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟು ಇದನ್ನ ಇಶ್ಯೂ ತಗೊಂಡು ಪೊಲಿಟಿಕ್ಸ್ ಮಾಡಕ್ ನಾನು ಹೋಗಕ್ ಬರೋಲ್ಲ. ಅದು ನಾನು ಮಾತಾಡೋಕ್ ಆಗೋದಿಲ್ಲ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಿನ್ನೆ ಪ್ರಹ್ಲಾದ್ ಜೋಶಿ ಅವರು, ಇವತ್ತು ಬೊಮ್ಮಾಯಿ ಅವರು, ಆಗಲೇ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ದು ಒಂದೇ, ಲವ್ ಜಿಹಾದ್ ಆಂಗಲ್ ಇದೆ. ಹುಡುಗಿಯನ್ನ ಡೈವರ್ಟ್ ಮಾಡಬೇಕು, ಪ್ರೀತಿಸಿ ಅಂತೇಳಿ ಪ್ರಯತ್ನ ಮಾಡಿದ್ರು. ಆಗದಿದ್ದಕ್ಕೆ ಕೊಲೆ ಮಾಡಿದ್ರು. SIT ತನಿಖೆಗೆ ಒಪ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಈಗ ತನಿಖೆ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತನಾಡೋಣ. ಈಗ ಅವ್ರ ಕಮೆಂಟ್ಸ್ ಏನಿದೆ, ಲವ್ ಜಿಹಾದ್ ಅಂತಕ್ಕಂಥ ಕಮೆಂಟ್ ಇದೆ. ಇದನ್ನೇನ್ ಅರ್ಥ ಏನು? ಸೊ ಈ ತರದ ಬಹಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತವೆ. ಈಗ ಬಂದಿರತಕ್ಕಂಥದ್ದು ನಿಮಗೆ ಗೊತ್ತಿದೆ. ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಅಂಡ್ ಸ್ಪೀಕ್. ಯಾಕಂದ್ರೆ ಈಗ ಬಂದಿರತಕ್ಕಂಥ ಇಶ್ಯೂ ಸಾಂತ್ವನ ಆಗ್ಬೇಕು ಫ್ಯಾಮಿಲಿಗೆ. ಯಾರು ತಪ್ಪಿದ್ರೆ ಅವನಿಗೆ ಕಠಿಣ ಕ್ರಮ ಆಗ್ಬೇಕು, ಶಿಕ್ಷೆ ಆಗ್ಬೇಕಂತದ್ದು ಇದೆ. ಅದನ್ನ ಬಿಟ್ಕೊಂಡು ಮೇಲ್ ಮಾತನಾಡಿ ಏನ್ ಸಿಗೋದಿದೆ? ಪೊಲಿಟಿಸೈಸ್ ಬಿಟ್ರೆ ಇನ್ನೇನ್ ಮಾಡ್ತಾರೆ? ಅಲ್ಲ ಸರ್, ಈಗ ಸರ್ಕಾರದ ತುಷ್ಟೀಕರಣ ಒಂದು ಸಮುದಾಯಕ್ಕೆ ಈ ರೀತಿ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇದೆ ಅನ್ನೋದು, ಒಂದು ಸಮುದಾಯಕ್ಕೆ ಈ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇರೋದಕ್ಕೆ ಕಾರಣ ಅದೇ ಹೇಳ್ತೀರಿ. ಯಾಕೆ ಮಾಡ್ಬೇಕಂತದ್ದು? ಇವತ್ತು ಸುಮ್ಮನೆ ಹೇಳ ನಿಮಗೆ ರಿಪೋರ್ಟ್, NCRB ರಿಪೋರ್ಟ್ ನೋಡಿದ್ರಾ? ಮುಂಬೈ ಹೇಳ್ತಾ ಇದ್ರೆ ಇದು ಎರಡನೇ ಬಿಹಾರ ಆಗ್ತಾ ಇದೆ ಕರ್ನಾಟಕ ಅಂತೇಳಿ. ಈಗ ಮೊದಲನೇ ಬಿಹಾರೋ ಎರಡನೇ ಬಿಹಾರೋ ಅದ್ರ ಬಗ್ಗೆ ನಾನು ಉತ್ತರ ಕೊಡೋದು. ನಾನೀಗ ಪೊಲಿಟಿಕಲಿ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಕೊಂತ ಹೋದ್ರೆ ಸುಮ್ಮನೆ ಸರಿ ಆಗೋದಿಲ್ಲ. ಅದ್ರ ಬಗ್ಗೆ ಬೇಡ. ಇದ್ರ ಬಗ್ಗೆ ಚರ್ಚೆ ಇಷ್ಟಕ್ಕೆ ಇರೋಣ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮ್ಗೆ.